ತಾಯಿ ದೇವಮ್ಮನ ಜಾತ್ರೆ ಪ್ರಾರಂಭ ಆಗುತ್ತೆ. 9ನೇ ತಾರೀಕು ಹಾಲು ತುಪ್ಪ ಎರೆಯುವುದರ ಮೂಲಕ ಮತ್ತು ಎಲ್ಲ ಊರಿನ ದೇವತೆಗಳಿಗೆ ದೀಪ ಹಚ್ಚುವುದರ ಜೊತೆಗೂಡಿ ಜಾತ್ರೆ ಪ್ರಾರಂಭವಾಗುತ್ತೆ. ತದನಂತರ ಆ ಸಪ್ತಬದಿನಿ 16ನೇ ತಾರೀಕಿನವರೆಗೂ ಸಪ್ತಬದಿನಿ ಹಗಲು ರಾತ್ರಿ ಭಜನೆ ಕಾರ್ಯಕ್ರಮ. ಈ ಒಂದು ಜಾತ್ರೆ 1959 ಆಗಿದ್ದು ಇಂದಿಗೆ 65 ವರ್ಷ ಆಯಿತು. ಊರಿನ ಎಲ್ಲ ಸಮುದಾಯದ ಭಕ್ತಾದಿಗಳು ತುಂಬ ಸಂತೋಷದಿಂದ ಈ ಜಾತ್ರೆ ಮಾಡೋಕ್ಕೆ ಕಾತುರರಾಗಿ ನಿಂತಿದ್ದಾರೆ. ಈ ಜಾತ್ರೆ ತುಂಬ ವಿಜೃಂಭಣೆಯಿಂದ ಆಗುತ್ತೆ ಅನ್ನುವಂಥ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಭಕ್ತರು ಕೂಡ ತಮ್ಮ ದಾನಗಳನ್ನು ಈ ಕಾಳು ಕಡಿ ಕೊಡುವುದರ ಮೂಲಕವಾಗಲಿ, ಈ ಧಾನ್ಯದ ರೂಪವಾಗಲಿ, ದುಡ್ಡು ಕೊಡುವುದರ ಮೂಲಕವಾಗಲಿ ನಮ್ಮ ಶಕ್ತಿ ಅನುಸಾರವಾಗಿ ಈ ಮಾತಾಯಿ ಜಾತ್ರೆಗೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರವನ್ನು ಮಾಡ್ತಾರೆ. ಈ ತಾಯಿಯ ಜಾತ್ರೆಯ ಸಲುವಾಗಿ ಈ 8 kg ಬೆಳ್ಳಿ ನೆವವನ್ನು ಉಳಿಸಿ ಮಾಡೋಕ್ಕೆ ಎಲ್ಲ ಪೂರೈಕೆ ನಾವು ಆಟ ಮಾಡ್ತೀವಿ. ಆಮೇಲೆ ಪಲ್ಲಕ್ಕಿ ಉತ್ಸವಕ್ಕೊಂದು ಪಲ್ಲಕ್ಕಿ ರೆಡಿ ಮಾಡೋಕ್ಕೆ ಇವೆಲ್ಲ ಹೊಸ ಆಯಾಮಗಳ ಜೊತೆಗೆ ಜಾತ್ರೆಗಳು ಪ್ರಾರಂಭ ಆಗ್ತದೆ. ಈ ಜಾತ್ರೆ ಮಾಡೋದರಿಂದ ಊರಿನ ಎಲ್ಲ ಸಮುದಾಯದ ಜನತೆಗೆ ಆ ತಾಯಿ ಸುಖ ಸಮೃದ್ಧಿಯನ್ನು ಕೊಡ್ತಾಳೆ ಅನ್ನುವಂಥ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಅದೇ ರೀತಿ ಮಳೆ ಬೆಳೆ ಯಾವುದೇ ರೋಗ ರುಜಿನ ನಮ್ಮ ಊರಿಗೆ ಬರದಂತೆ ಆ ತಾಯಿ ನೋಡ್ಕೊಳ್ತಾಳೆ ಅನ್ನುವಂಥ ಒಂದು ಪ್ರತೀತಿನೂ ಇದೆ. ಕಾರಣ ಈ ಜಾತ್ರೆ ವಿಜೃಂಭಣೆ ಆಗುತ್ತೆ. ಊರಿನ ಜನರು ಶ್ರೀಮಂತಯುತವಾಗಿ